ವ್ಯಕ್ತಿಗಳ ನಡುವೆ ಮನಸ್ತಾಪ ಬಂದರೆ ಅಥವಾ ಮಾತು ಬಿಟ್ಟರೆ ಅದು ಹೊರ ಜಗತ್ತಿಗೆ ತಿಳಿಯಲು ಬಹಳ ದಿನಗಳೇ ಬೇಕಾಗಿತ್ತು. ಆದರೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲವೂ ಕ್ಷಣಾರ್ಧದಲ್ಲಿ ಬದಲಾಗ್ತಿದೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ನಡುವೆ ಕೋಲ್ಡ್ ವಾರ್ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ. ಇದಕ್ಕೆ ಮುಖ್ಯ ಕಾರಣ 45 ಚಿತ್ರಕ್ಕೆ ವಿಶ್ ಮಾಡುವ ವೇಳೆ ರಿಷಬ್ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಅವರ ಹೆಸರನ್ನು ಪ್ರಸ್ತಾಪಿಸಲಿಲ್ಲ. ಈ ಪ್ರಶ್ನೆಗೆ ಈಗಾಗಲೇ ರಾಜ್ಬಿ ಶೆಟ್ಟಿ ಅವರು ಉತ್ತರಿಸಿದ್ದಾರೆ. ಇದು ಶಿವಣ್ಣ ಹಾಗೂ ಉಪೇಂದ್ರ ಅವರ ಸಿನಿಮಾ. ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಷ್ಟೇ. ಕೆಲವೊಮ್ಮೆ ಫ್ಲೋನಲ್ಲಿ ಮಾತಾಡಬೇಕಾದ್ರೆ ಹೆಸರು ನೆನಪಿಗೆ ಬಾರದೇ ಇರ್ಬೋದು ಅಷ್ಟೇ, ಅಥವಾ ಫ್ಲೋನಲ್ಲಿ ಮಿಸ್ ಆಗಿರ್ಬೋದು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಅಭಿಮಾನಿಗಳ ಅನುಮಾನಕ್ಕೆ ಈಗ ಮತ್ತೊಂದು ಕಾರಣ ಸಿಕ್ಕಿದೆ. ಇನ್ಸ್ಟಾಗ್ರಾಮ್ನಲ್ಲಿ ರಿಷಬ್ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿದೆ. ಅಥವಾ ಅವರನ್ನು ಮೊದಲಿಂದ ಫಾಲೋ ಮಾಡ್ತಿರ್ಲಿಲ್ವಾ ಅನ್ನೋ ಗೊಂದಲವೂ ಇದೆ. ಆದರೆ ಇಂದಿಗೂ ರಾಜ್ಬಿ ಶೆಟ್ಟಿ ಅವರು ಮಾತ್ರ ರಿಷಬ್ ಶೆಟ್ಟಿ ಮತ್ತು ಅವರ ಪ್ರೊಡಕ್ಷನ್ ಹೌಸನ್ನು ಫಾಲೋ ಮಾಡ್ತಿರುವುದು ಕುತೂಹಲ ಮೂಡಿಸಿದೆ. ಏನೇ ಆಗಲಿ ಈ ಇಬ್ಬರು ಪ್ರತಿಭಾವಂತ ನಟರು ಮತ್ತೆ ಒಂದಾಗಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.